ಈಗ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಈಗ ಕುಮಾರಸ್ವಾಮಿ ಅವರಿಗೆ ಮೂಗಿನಲ್ಲಿ ರಕ್ತಸ್ರಾವ ಆಗಿರೋ ಮಾಹಿತಿ ನಿಮ್ಗಿದೆ ಅಂದ್ಕೊಳ್ತೀನಿ. ಗೊತ್ತಾಯ್ತು ನನಗೆ. ಸರ್, ವೈದ್ಯರಾಗಿ ಏನು ಹೇಳ್ತೀರಾ? ಉಷ್ಣಾಂಶತೆ ಹೆಚ್ಚಾಗಿದ್ರಿಂದ ದೇಹದಲ್ಲಿ ಹೀಗಾಗಿದೆ ಅಂತ ಹೇಳ್ತಿದ್ದಾರೆ ಪ್ರಾಥಮಿಕವಾಗಿ. ಇಲ್ಲ, ಅವ್ರಿಗೆ ಏನಾಯ್ತು, ಇದೆಲ್ಲ ಪ್ರೊಸೀಜರ್, ಹಾರ್ಟ್ ಸರ್ಜರಿ ಆಮೇಲೆ ಇದೆಲ್ಲ ಆಗಿದೆಯಲ್ಲ ಪ್ರೊಸೀಜರು, ಅದಕ್ಕೆ ಬ್ಲಡ್ ಥಿನ್ನರ್ಸ್ ತಗೊಂತಿದ್ದಾರೆ ಅವರು. ಮೇಡಮ್ ಮಾತ್ರೆಗಳು, ಅದು ಒಂದೊಂದ್ಸರಿ ಅಪರೂಪಕ್ಕೆ ಈ ತರ ಆಗುತ್ತೆ. ಇಟ್ ವಿಲ್ ಸ್ಟಾಪ್. ಓಕೆ, ಅಂದ್ರೆ ಈಗ ಅವರಿಗೆ ಸರ್ಜರಿ ಆಗಿರೋದ್ರಿಂದ ಅವರು ಒಂದು ಮೆಡಿಕೇಶನ್ ನಲ್ಲಿ ಇದ್ದಾರೆ, ಆ ಕಾರಣ ಹೀಗಾಗಬಹುದು ಅಂತಾನ? ಇಲ್ಲ, ಆ ಮೆಡಿಸಿನ್ ಇಂದ ಕೆಲವ್ರಿಗೆ ಆಗುತ್ತೆ ಒಂದೊಂದ್ಸರಿ. ಓಕೆ, ಬಟ್ ಇಲ್ಲಿ ಆತಂಕ ಪಡೋದು ಅಥವಾ ಗಾಬರಿಗೆ ಒಳಗಾಗುವಂತದ್ದೇನು ಇಲ್ಲ ಸರ್ ಹಾಗಿದ್ರೆ? ಇಲ್ಲ ಇಲ್ಲ, ನಾಟ್ ಅಟ್ ಆಲ್. ಓಕೆ, ದೇಹದಲ್ಲಿ ಹೀಟ್ ಹೆಚ್ಚಾದ್ರೆ ಇಂಥದ್ದಾಗುತ್ತಾ ಸರ್? ಅದು ಬಿರುಗಾಳಿ ಬ್ಲಡ್ ಬರೋದು ಅಫ್ಕೋರ್ಸ್ ಇಲ್ಲಿ ನಮಗೆ ಕಾರಣ ಗೊತ್ತು. ಅವರು ಬ್ಲಡ್ ಥಿನ್ನರ್ಸ್, ರಕ್ತ ಹೆಪ್ಪುಗಟ್ಟಬಾರ್ದು ಅಂದ್ಬಿಟ್ಟು ಬ್ಲಡ್ ಥಿನ್ನರ್ಸ್ ತಗೊಂತಾ ಇದ್ದಾರೆ. ಅದರಿಂದ ಸೊ ಇನ್ ಕೆಲವ್ರಿಗೆ ಲೋ ಕಲರ್ ಪ್ರಾಬ್ಲಮ್ ಇದ್ರೂ ಆಗ್ಬೋದು, ಇನ್ ಕೆಲವ್ರಿಗೆ ತುಂಬಾ ಹೈ ಬ್ಲಡ್ ಪ್ರೆಷರ್ ಇದ್ರೂ ಆಗ್ಬೋದು. ತುಂಬಾ ಹೈ ಬ್ಲಡ್ ಪ್ರೆಷರ್ ಇದ್ರೂ ಆಗ್ಬೋದು. ಇನ್ನ ಅದ ಲೋಕಲ್ ಆಗಿ ನೋಸಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಆಗ್ಬೋದು. ಬಟ್ ಇವ್ರಿಗೆಲ್ಲ ಬ್ಲಡ್ ಪ್ರೆಷರ್ ನಾರ್ಮಲ್ ಇದೆ. ಬ್ಲಡ್ ಪ್ರೆಷರ್ ಏನಂತ ಇಶ್ಯೂಸ್ ಏನಿಲ್ಲ. ಸೊ ಅವ್ರಿಗೆ ಸರ್ಜರಿ ಆದ ಸಂದರ್ಭದಲ್ಲೂ ಕೂಡ ನೀವು ಅವ್ರ ಜೊತೆಗಿದ್ರಿ, ಸಾಕಷ್ಟು ಕಾಳಜಿ ವಹಿಸಿದ್ರಿ. ನೀವೇನಾದ್ರೂ ಅವ್ರಿಗೆ ಸಲಹೆಗಳನ್ನು ಕೊಟ್ಟಿದ್ರ ಅವರ ಆರೋಗ್ಯದ ವಿಚಾರವಾಗಿ? ಎಲ್ಲ ಏನಿಲ್ಲ, ಎಲ್ಲ ಜಸ್ಟ್ ಅಫ್ಕೋರ್ಸ್ ಒನ್ಸ್ ಇನ್ 2 months 3 months ಬ್ಲಡ್ ಚೆಕಪ್ ಆಗ್ತಾ ಇರುತ್ತೆ ಅವ್ರಿಗೆ. ಮಧ್ಯೆ ಅವಶ್ಯಕತೆ ಇದ್ರೆ ಮಾಡ್ತಾ ಇರ್ತೀವಿ. ಅದರ್ವೈಸ್ ಈ ಬ್ಲಡ್ ಪ್ರೆಷರ್ ಇದೆಲ್ಲ ಚೆಕಪ್, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್ ಎವ್ರಿ ಡೇ ಚೆಕ್ ಮಾಡ್ಕೊಂತಾರೆ. ಓಕೆ, ಬ್ಲಡ್ ಪ್ರೆಷರು ಇಲ್ಲಿ ಬೆಂಗಳೂರಿಗೆ ಬಂದಾಗ ವಾರಕ್ಕೊಂದ್ಸರಿ ಮಾಡ್ಕೊಂತ ಇರ್ತಾರೆ. ಅದೇನು ತೊಂದ್ರೆ ಏನಿಲ್ಲ. ಸೊ ನೀವ್ ಹೇಳೋ ಹಾಗೆ ಸರ್, ಈಗ ಬ್ಲಡ್ ಥಿನ್ನರ್ಸ್ ತಗೊಳ್ತಾ ಇರೋದ್ರಿಂದ ಹೀಗಾಗಿದೆ ಅಂತ ಸಮಸ್ಯೆಗಳೇನಾದ್ರೂ ಆಗುತ್ತಾ ಅಥವಾ ಸಹಜನ ಇಂಥ ಮೆಡಿಕೇಶನ್ ನಲ್ಲಿ ಇದ್ದಾಗ ಈ ರೀತಿ? ಇಲ್ಲ, ಹಿಂದೆ ಮೇ ಬಿ ಅಬೌಟ್ 1.5 year ಬ್ಯಾಕ್ ಲಂಡನ್ ನಲ್ಲಿ ಇದೇ ತರ ಆಗಿತ್ತು. ಒಂದು ಲಂಡನ್ ನಲ್ಲೂ ಇಲ್ಲ ಆಗಿತ್ತು, ಏನ್ ತೊಂದ್ರೆ. ಓಕೆ, ನೀವು ಇದ್ರ ಸರ್ ಈ ಸಂದರ್ಭ? ಮೇ ಬಿ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ವೈದ್ಯರಾಗಿರುವಂತಹ ಸಂಸದರು ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಅವರು ಹೇಳಿದ್ದು ಅಂದರೆ, ಈ ಹಿಂದೆ ಸರ್ಜರಿ ಆಯ್ತಲ್ಲ ಕುಮಾರಸ್ವಾಮಿ ಅವರಿಗೆ, ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮೆಡಿಕೇಶನ್ಗೆ ಒಳಪಟ್ಟಿದ್ದಾರೆ, ಬ್ಲಡ್ ಥಿನ್ನರ್ಸ್ಗಳನ್ನು ತಗೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಂಥದ್ದು ಆಗಬಹುದು. ಕೆಲವೊಮ್ಮೆ ಅವರಿಗೆ BP ಶುಗರ್ ಎಲ್ಲವನ್ನು ಕೂಡ ಒಂದು ರೋಟೀನ್ನಲ್ಲಿ ಚೆಕಪ್ ಮಾಡಲಾಗ್ತಾ ಇರುತ್ತೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಸರ್, ಇದು ಸ್ವಲ್ಪ ಆತಂಕ ಹುಟ್ಟಿಸುತ್ತೆ. ಇದ್ರ ಬಗ್ಗೆ ಜ್ಞಾನ ಇಲ್ಲದಾಗ ಅಥವಾ ತಿಳುವಳಿಕೆ ಸಾಲದಾಗ ಏನು ಹೇಳ್ತೀರಿ ಈ ಘಟನೆ ಬಗ್ಗೆ, ಆ ವಿಚಾರವಾಗಿ? ಅಲ್ಲ, ಅದೇನಾಗುತ್ತೆ, ಮೂಗಲ್ಲಿ ಬ್ಲಡ್ ಇದನ್ನ ನಾವು ಇಂಗ್ಲಿಷಲ್ಲಿ ಎಪಿಸ್ಟಾಕ್ಸಿಸ್ ಅಂತೀವಿ. ಮೂಗಲ್ಲಿ ಬ್ಲಡ್ ಬಂದಾಗ ನಾರ್ಮಲಿ ಈಗ ಏನಾದ್ರು ಕರ್ಚೀಫ್ ಅಲ್ಲಿ ನಾವು ಒರೆಸ್ಕೊಂತೀವಿ, ಆವಾಗ ದೊಡ್ಡದಾಗಿ ಕಾಣುತ್ತೆ. ಅದರಿಂದ ಇದು ಇವ್ರದ್ದು ಇದು 2ನೇ ಸರಿ ಆಗ್ತಾ ಇರೋದು. ಆಕ್ಚುಲಿ ಇದೇ ಒಂದ್ಸರಿ ಲಂಡನ್ ಅಲ್ಲಿ ಕೂಡ ಇದೇ ತರ ಆಗಿತ್ತು ಅವ್ರಿಗೆ. ಬಟ್ ಮೇನ್ ರೀಸನ್ ಬಿಕಾಸ್ ಕೆಲವರೆಲ್ಲ ಈ ಮಾತ್ರೆ ತಗೊಂತೀವಿ, ಬ್ಲಡ್ ಥಿನ್ನರ್ಸ್, ಆಸ್ಪಿರಿನ್, ಕ್ಲೋಪಿಡೋಗ್ರಿಲ್ ಅವೆಲ್ಲ ಮಾತ್ರೆ ಇದೆ. ಇನ್ ಕೆಲವರಿಗೆ ಇವಾಗ ನ್ಯೂಯರ್ ಬ್ಲಡ್ ಥಿನ್ನರ್ಸ್ ಬಂದಿದೆ, ಹೊಸ ಬ್ಲಡ್ ಥಿನ್ನರ್ಸ್ ಬಂದಿದೆ. ಅದಕ್ಕೆ ಈ ತರ ಆಗುದು. ಇನ್ನೊಂದು ಸರಿ ಸ್ಕಿನ್ನು ಅದು ಡ್ರೈ ಆದ್ರೆ, ಮೂಗೊಳಗಡೆ ಮ್ಯೂಕಸ್ ಮೆಂಬ್ರೇನ್ ಅಂತ ಇರುತ್ತೆ, ಅದು ಡ್ರೈ ಆದ್ರೆ ಒಂದೊಂದ್ಸರಿ ಆ ಸಣ್ಣ ರಕ್ತನಾಳಗಳು ಓಪನ್ ಅಪ್ ಆಗ್ತವೆ ಮೂಗೊಳಗಡೆ. ಸೊ ಹಾಗಾಗಿ ಇದಾಗುತ್ತೆ. ಬಟ್ ನಥಿಂಗ್ ಟು ವರ್ಕ್. ಬಟ್ ಈ ರೀತಿ ಸರ್ಜರಿಗೆ ಒಳಗಾದಂಥ ಎಲ್ರಿಗೂ ಇದು ಸಾಮಾನ್ಯನ ಸರ್? ಮೊದಲೇ ವೈದ್ಯರ ಇನ್ಸ್ಟ್ರಕ್ಷನ್ಸ್ ಇರುತ್ತಾ ಈ ರೀತಿ ಜಾಗರೂಕತೆ ವಹಿಸಬೇಕು ಅನ್ನೋದರ ಬಗ್ಗೆ ಎಲ್ಲ? ಇರುತ್ತೆ. ಓಕೆ, ಬಟ್ ಈ ಸಂದರ್ಭ ನೀವು ಇದ್ರಾ ಸರ್? ಆ ಸ್ಥಳದಲ್ಲಿ ಇದ್ರಾ? ಕುಮಾರಸ್ವಾಮಿ ಅವ್ರ ಜೊತೆ ಇದ್ರಾ? ಇಲ್ಲ, ನನ್ನ ಜೊತೆ ಇರ್ಲಿಲ್ಲ, ಅವ್ರ ಜೊತೆ ಇರ್ಲಿಲ್ಲ. ಹೌದಾ? ಓಕೆ, ದೃಶ್ಯಗಳನ್ನು ನೋಡಿದ್ದೀರಾ ಅನ್ಸುತ್ತೆ. ಬಟ್ ನಿಮಗೆ ಬಂದ ಮಾಹಿತಿ ಏನು, ಹೀಗಾಗಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ? ಅಲ್ಲ, ಅದೇ ಮೂಗಲ್ಲಿ ಬ್ಲಡ್ ಬರ್ತಾ ಇದೆ ಅಂತ ಹೇಳಿದ್ರು. ಈಗ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದೀವಿ ಅಂತ ಅಂದ್ರು. ಆಯ್ತು, ಮಾತಾಡ್ತೀವಿ ಅಂತ ಹೇಳಿದೆ. ಸೊ ಹೀಗಾದಾಗ ಸರ್, ತಕ್ಷಣಕ್ಕೆ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ? ಅಥವಾ
ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮಧ್ಯದಲ್ಲಿ ಏನಾದರೂ ಇದಕ್ಕೆ ಒಂದು ಫಸ್ಟ್ ಏಡ್ ಥರನೋ ಅಥವಾ ಏನಾದರೂ ಕಾಳಜಿ ವಹಿಸಬೇಕು ಅನ್ನೋ ಥರ ಏನಾದರೂ ಇರುತ್ತಾ? ಇಲ್ಲ, ಅದು ಅಂದ್ರೆ ಸ್ವಲ್ಪ ಒತ್ತಿಟ್ಕೋಬೇಕಾಗುತ್ತೆ. ಅದೇನಾಗುತ್ತೆ ಒಂದ್ಸರಿ ಬ್ಲಡ್ ಗಂಟ್ಲಿಗೂ ಕ್ಲಾಟ್ ತರ ಬರುತ್ತೆ ಒಂದ್ಸರಿ. ಯಾಕೆಂದ್ರೆ ಈ ಮೂಗಿಗೂ ಗಂಟ್ಲಿಗೂ ಕನೆಕ್ಷನ್ ಇರುತ್ತಲ್ಲ, ಸೊ ಆ ತರ ಇರುತ್ತೆ. ಬಟ್ ಎನಿವೆ ನಥಿಂಗ್ ಟು ವರಿ. ಯಾವ ರೀತಿ ಡಯಾಗ್ನೈಸ್ ಮಾಡ್ತಾರೆ ಸರ್ ಇದನ್ನ? ಈಗ ಯಾಕಂದ್ರೆ ಕಿವಿ ಮತ್ತೆ ಮೂಗಿನಲ್ಲಿ ರಕ್ತ ಬಂತು ಅನ್ನುವಾಗ ಆತಂಕ ಬೇರೆ ಇರುತ್ತೆ, ಹಾಗಾಗಿ. ಅಲ್ಲ, ಇವಾಗ ಅದು ಪ್ಯಾಕ್ ಮಾಡ್ತಾರೆ. ಅದಕ್ಕೆಲ್ಲ ಒಳಗಡೆ ಇದೆಲ್ಲ ಗಾಜ್ ಎಲ್ಲ ಹಾಕಿ ಪ್ಯಾಕ್ ಮಾಡ್ತಾರೆ, ಸೊ ಬ್ಲೀಡಿಂಗ್ ಆಗಬಾರ್ದು ಅಂತ. ಅದು ಕೊನೆಗೆ ಸ್ಟಾಪ್ ಆಗುತ್ತೆ. ಅಂದ್ರೆ ಈ ಸಮಸ್ಯೆ ನಿರಂತರವಾಗಿ ಇರುತ್ತಾ ಅಥವಾ ಈ ಸರ್ಜರಿ ಆದ ಒಂದಷ್ಟು ತಿಂಗಳಲ್ಲಿ ಈ ರೀತಿ ಆಗುತ್ತೆ ನಂತರ ಸರಿ ಹೋಗೋದು ಅನ್ನೋದಾ, ಹೇಗೆ ಸರ್? ಇಲ್ಲ, ಇದು ಏನು ಇರಲ್ಲ. ಕೆಲವ್ರಿಗೆ ಒಂದು ಅರ್ಧ 6 hours, ಇನ್ ಕೆಲವರು 12 hours, ಒನ್ ಡೇನಲ್ಲೆಲ್ಲ ನಿಂತು ಹೋಗುತ್ತದು. ಬಟ್ ಈಗ ದೇಹಕ್ಕೆ ಹೆಚ್ಚು ರೆಸ್ಟ್ ಕೊಡಬೇಕು ಅಥವಾ ಈ ರೀತಿಯಾಗಿ ಆರೋಗ್ಯವನ್ನ ಪಾಲನೆ ಮಾಡ್ಕೊಳ್ಬೇಕು ಅನ್ನೋದು ಇರುತ್ತಾ? ಅದೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಇಂಥದ್ದಾಗತ್ತಾ? ಸರಿ, ಆ ಥರದ್ದೇನಿಲ್ಲ ಇದು. ಅಂದ್ರೆ ಒಂದೊಂದ್ಸರಿ ತುಂಬಾ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ ಅಲ್ಲೂ ಆಗ್ಬೋದು. ಅಫ್ಕೋರ್ಸ್ ಕೋಲ್ಡ್ ವೆದರ್ ನಮ್ಮಲ್ಲಿ ಡೆಲ್ಲಿನೇನಿಲ್ಲ, ಕೋಲ್ಡ್ ವೆದರ್ ಡೆಲ್ಲಿನಲ್ಲಿ. ಒಂದೊಂದ್ಸರಿ ಕೆಲವ್ರಿಗೆ ತುಂಬಾ ಸ್ನೀಸಿಂಗ್ ಅದೇ ಸಾಮಾನ್ಯವಾಗಿ ENT ಡಾಕ್ಟ್ರೆ ನೋಡೋದಿದು. ಕನೆಕ್ಟೆಡ್ ವಿತ್ ENT ಸ್ಪೆಷಲಿಸ್ಟ್. ಓಕೆ. ಸೊ ಅವರೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಯಾಕಂದ್ರೆ ಈಗ ಶರವಣ ಅವರು ಮಾತಾಡ್ತಾ ಹೇಳ್ತಾ ಇದ್ರು ನಮ್ಮ ಜೊತೆ, ಅವರು ಕೇಂದ್ರ ಸಚಿವರಾದ ಮೇಲೆ ಹೆಚ್ಚಾಗಿದೆ ಅವ್ರದ್ದು ಓಡಾಟ ಬೇರೆ ಬೇರೆ ವೆದರ್ ಕಂಡೀಷನ್ಸ್ ಅಲ್ಲಿ, ಮತ್ತೆ ಸರಿಯಾದ ರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ, ಈ ಕಾರಣದಿಂದ ಆಗಿರಬಹುದು ಅಂತ. ಹೌದಾ? ಹಾಗೆ ಆ ಸಾಧ್ಯತೆಗಳಿರುತ್ತಾ? ಅಲ್ಲ, ಬೇಸಿಕಲಿ ಬ್ಲಡ್ ಥಿನ್ನರ್. ಓಕೆ, ಆಲ್ ರೈಟ್ ಸರ್, ಹೇಳಿ ಹೇಳಿ ಹೇಳಿ. ನೋಡಿ, ಓಕೆ, ಧನ್ಯವಾದ ಮಂಜುನಾಥ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.